ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕಾರ್ಮಿಕರನ್ನು ಬೀದಿಗೆ ತಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ರೈತ ಕಾರ್ಮಿಕರ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ ಜಿಂದಾಬಾದ್, ಜಿಂದಾಬಾದ್, ರೈತ ಕಾರ್ಮಿಕರ ಹೋರಾಟಕ್ಕೆ ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಕೊಡ್ತೀನಿ ಅನ್ಯಾಯ ಅನ್ಯಾಯ ರೈತ ಹೋರಾಟಕ್ಕೆ ಎಂಎಸ್ಪಿ ವಿದ್ಯುತ್ ಶಕ್ತಿ ಖಾಸಗೀಕರಣ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಾರ್ಮಿಕರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಮಾಧ್ಯಮ ಸ್ನೇಹಿತರಿಗೂ ಕೂಡ ನಮಸ್ಕಾರ. ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಇವತ್ತು ಭಾರತ ದೇಶಾದ್ಯಂತ ಇವತ್ತು ಚಳವಳಿಯನ್ನು ಘೋಷಣೆ ಮಾಡಿದೆ. ಗ್ರಾಮೀಣ ಬಂದ್ ನಂತರ ಎಲ್ಲ ತಾಲೂಕಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡಬೇಕು ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅಂತಕ್ಕಂಥ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತು ಶಿವಮೊಗ್ಗದಲ್ಲೂ ಕೂಡ ನಾವು ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಮೆರವಣಿಗೆ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ. ನಮ್ಮ ಸಮಸ್ಯೆಗಳು ಹಿಂದೆ ಚಳವಳಿ ಮಾಡಿದಾಗ 13 ತಿಂಗಳು ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆ ವಾಪಸ್ ಪಡೆದು ಎಂಎಸ್ಪಿ ಕಾನೂನಾತ್ಮಕವಾಗಿ ಜಾರಿಗೊಳಿಸ್ತೀವಿ, ವಿದ್ಯುತ್ ಶಕ್ತಿ ಕಾಯ್ದೆ ವಾಪಸ್ ಪಡಿತೀವಿ, ರೈತರ ನ್ಯಾಷನಲೈಸ್ ಬ್ಯಾಂಕಿನ ಸಾಲ ಎಲ್ಲ ಮನ್ನಾ ಮಾಡ್ತೀವಿ, ಆಮೇಲೆ ಬೆಂಬಲ ಬೆಲೆಯಲ್ಲಿ ಎಲ್ಲ ದವಸ ಧಾನ್ಯಗಳನ್ನು ಕೂಡ ಖರೀದಿ ಮಾಡ್ತೀವಿ ಅಂತಕ್ಕಂಥ ಲಿಖಿತ ಭರವಸೆ ಕೊಟ್ಟಿತ್ತು. ಲಿಖಿತ ಭರವಸೆ ಕೊಡದ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಮತ್ತೆ ಪ್ರತಿಭಟನೆ ದಿಲ್ಲಿ ಚಲೋ ಆಗಿದೆ. ದಿಲ್ಲಿ ಚಲೋ ಏನು ರೈತರು ಹೊರಟಿದ್ದಾರೆ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ವೆಸ್ಟ್ ಉತ್ತರ ಪ್ರದೇಶ ಮತ್ತೆ ಕರ್ನಾಟಕ ಬೇರೆ ಬೇರೆ ಭಾಗದಿಂದ ಏನು ಹೊರಟಿದ್ದಾರೆ, ಆ ರೈತರಿಗೆ ಇವತ್ತು ರೈತರ ಮೇಲೆ ಯುದ್ಧ ಘೋಷಣೆ ಮಾಡಿದೀವೋ ಅಥವಾ ಬೇರೆ ದೇಶದ ಮೇಲೆ ಯುದ್ಧ ಘೋಷಣೆ ಮಾಡಿದೀವೋ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಚಳವಳಿ ಮಾಡ್ಲಿಕ್ಕೆ ಹಕ್ಕೇ ಇಲ್ವ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಮಳೆ ಹೊಡಿತಕ್ಕಂಥದ್ದು, ಸಿಮೆಂಟ್ ಬ್ಲಾಕ್ ಇಡ್ತಕ್ಕಂಥದ್ದು, ಅಡ್ಗೋಡೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಆಮೇಲೆ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಬಹಳ ವಿಚಿತ್ರ. ಅಂದ್ರೆ ಇವತ್ತು ರಾತ್ರಿ ಬೀದಿಲಿ ಮಲಗಿದ ರೈತರ ಮೇಲೆ ಟಿಯರ್ ಗ್ಯಾಸ್ ಅನ್ನು ಹಾಕಿದೆ. ಯುದ್ಧ ಬಾಂಬ್ಗಳನ್ನು ಹೇಗೆ ಹಾಕ್ತಾರೋ ಆ ರೀತಿ ಟಿಯರ್ ಗ್ಯಾಸ್ಗಳನ್ನು ಹಾಕಿದೆ. ಇದು ಅಮಾನುಷವಾದಂತ ಕ್ರೂರ ನೀತಿ ಇದು. ಆದ್ರಿಂದ ಇವತ್ತು ಕೇಂದ್ರ ಸರ್ಕಾರ ರೈತರ ಚಳವಳಿಯನ್ನ ಹತ್ತಿಕ್ಕಲಿಕ್ಕೆ ಅನುಸರಿಸತಕ್ಕಂಥ ಆ ಮಾರ್ಗಗಳನ್ನ ನಾವು ಸಂಪೂರ್ಣ ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಖಂಡನೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ರೈತರಿಗೆ ಡೆಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ಮಾತುಕತೆ ಮಾಡಿ. ಈಗ ಮಾತುಕತೆ ಮಾಡಿದ್ರೆ ಸಮಯ ಬೇಕು ಅಂತ ಕೇಳ್ತಾರೆ. ಈಗ 2 ವರ್ಷ ಸಮಯ ಕೊಟ್ಟಿದ್ವಲ್ಲ ಎಂಎಸ್ಪಿಗೆ, 2 ವರ್ಷ ಯಾಕೆ ಸಮಯ ಕೊಟ್ಟರು, ಯಾಕೆ ತೀರ್ಮಾನ ಮಾಡಲಿಲ್ಲ? ಈಗ ಮತ್ತೆ ಸಮಯ ಕೇಳೋ ಉತ್ತರ ಏನು? ಯಾವುದೇ ಕಾರಣಕ್ಕೂ ಈ ಚಳವಳಿ ಸರಿಯಲ್ಲ. ಈ ಚಳವಳಿ ಮುಂದುವರಿಯುತ್ತೆ, ನಮ್ಮ ಸಮಸ್ಯೆ ಬಗೆಹರಿ ತನಕ ಮುಂದುವರಿಯುತ್ತೆ. ಆದ್ರಿಂದ ಇದು ಕೇಂದ್ರ ಸರ್ಕಾರ ಎಚ್ಚರದಿಂದ ವರ್ತನೆ ಮಾಡಬೇಕು ರೈತರ ಬಗ್ಗೆ. ಇಲ್ಲ ಅಂದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮ ರಾಮನ ದೇವಸ್ಥಾನ ಏನು ಪ್ರಯೋಜನಕ್ಕೆ ಬರಲ್ಲ. ರಾಮ ದೇವಸ್ಥಾನ ಕಟ್ಟಿ ಮತ ತಗಂತೀವಿ ಅನ್ನೋ ಭ್ರಮೆ ಬೇಡ. ರೈತರ ಕಾರ್ಮಿಕರ ಸಮಸ್ಯೆ ಬಗೆಹರಿಸಿ ಮತ ತಗೊಳ್ಳಿ, ಇಲ್ಲ ಅಂದ್ರೆ ಮನೆಗೆ ಹೋಗಿ ಅಂತಕ್ಕಂಥ ಎಚ್ಚರಿಕೆಯನ್ನ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಕೂಡ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆಮೇಲೆ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ಸ್ವಯಂ ವೆಚ್ಚ ಯೋಜನೆ ಇದಕ್ಕೆ ವಿದ್ಯುತ್ ಶಕ್ತಿ ಐಪಿ ಸೆಟ್ಗಳಿಗೆ ಹೇಳಿದ್ರು. ಅವನ್ನೆಲ್ಲ ಇವತ್ತು ಬಜೆಟ್ನಲ್ಲಿ ಏನೇನು ಮಾಡಿದಾರೋ ನನಗೆ ಗೊತ್ತಿಲ್ಲ. ನೀರಾವರಿ ಯೋಜನೆಗಳಿಗೆ
ಇವತ್ತು ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ದಂಡಾವತಿ ಯೋಜನೆಗೆ ಹಣ ಮೀಸಲಿರಿಸಿದ್ದಾರೆ ಅಂತ, ಅಗ್ರಿಕಲ್ಚರ್ಗೆ 200 ಕೋಟಿ ರೂಪಾಯಿ ಮೀಸಲಿರಿಸಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಇನ್ನೂ ಸ್ವಲ್ಪ ಸಾಲ ಮನ್ನಾ ಮಾಡಿಲ್ಲ ಅಂತ ಹೇಳ್ತಾರೆ. ಸಾಲ ಮನ್ನಾ ಮಾಡಬೇಕಾಗಿತ್ತು. ಸಂಪೂರ್ಣ ನಾವು ಈ ಕೆಲವು ಅಂಶಗಳನ್ನು ಸ್ವಾಗತ ಮಾಡಿ ನಾನು ಮುಂದೆ ಏನೇನು ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಅಂತಕ್ಕಂಥ ನೋಡ್ಬಿಟ್ಟು